ಕಾಫಿ. ಲಕ್ಸು, ನೀನ್ ನೋಡಿದ್ರೆ ಏನೋ ಹೇಳ್ಬೇಕು ಅನ್ಸುತ್ತೆ. ಹೇಳು. 10 ವರ್ಷದಿಂದ ಮಿಸ್ಟರ್ ಮಂಡ್ಯ ಅಂತ ಕೊಚ್ಕೊಂತೀಯಲ್ವಾ, ಅದನ್ನ 4 ಜನ ನೋಡ್ಬಾರ್ದಾ? ಒಂದ್ ಕೆಲಸ ಮಾಡು, ನಾಳೆಯಿಂದ ಟೈಟ್ ಆಗಿರೋದು ಟಿ ಶರ್ಟ್ ಹಾಕು. ರಿತಿಕ್ ರೋಷನ್ ತರ ಇರೋ ನಿನ್ ಮೈನ ಇಲ್ಲೆಲ್ಲರೂ ನೋಡಿ ಹೊಟ್ಟೆ ಬರ್ಕೊಳ್ಳಿ. ಲಕ್ಸು, ಬದಲಾವಣೆ ಅನ್ನೋ ಒಂದು ಪದ ಬಿಟ್ಟು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಬದಲಾಗುತ್ತೆ ಅಂತ ಮಾರ್ಕ್ಸ್ ಹೇಳಿದ್ದಾರೆ. ಪಂಚರಂಗಡಿ ಮಾರ್ಕೊಂಡಿನ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸಾ? ಇವನು ಯಾರು? ಹಳೆ ಡವ್ ಇರ್ಬೋದು. ಲವ್ ಅಲ್ಲಿ ಅನುಮಾನ ಪಡಬಾರ್ದು. ಯೋಗಿ 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 ಹೇಳಿ ಯೋಗಿ, ಕಾಫಿ ರೆಡಿ ಇದೆ. ಹೇಳಿ, ಕಾಫಿ ರೆಡಿ ಇದೆ. ಅಂಕಲ್, ಯಾರಮ್ಮ ನೀವು? ನಾನು ಲಲಿತಾ. ಯೋಗಿನ ನೋಡಕ್ಕೆ ಬಾಂಬೆಯಿಂದ ಬಂದಿದ್ದೀನಿ. ಯೋಗಿನ ಮೀನಾ, ಎದ್ದೇಳೆ ಮೈ ಮೇಲಿಂದ. ಒಳ್ಳೆ ಹಂದಿ ಬಿದ್ದಂಗೆ ಬಿದ್ದಿದ್ದಾಳೆ. ಹೋಗೆ. ಮಾವ, ಇಬ್ರು ಸ್ವಲ್ಪ ಬರ್ತೀರಾ? ಯಾರು? ಲಲಿತಾ. ಯೋಗಿ ಯಾರೋ ಈ ಹುಡುಗಿ? ಲಲಿತಾ. ಅದನ್ನೇ ಅವಳು ಹೇಳಿದ್ದು. ಕೇಳಿದ್ದಕ್ಕೆ ನಿನ್ ನೋಡಕ್ ಬಂದೆ ಅಂತ ಹೇಳ್ತಾಳೆ. ಅವಳು ಲಲಿತಾ ಆದ್ರೆ ಇವಳು ಯಾರು? ಯೋಗಿ, ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ನಾನು ಹೇಳ್ತೀನಿ. ನಾನು ಲಲಿತಾ, ಇವಳು ಲಲಿತಾ. ನಾನು ಜಯಲಲಿತಾ, ಇವಳು ನನ್ನ ತಂಗಿ ವಿಜಯ ಲಲಿತಾ. ಸುಳ್ಳು. ಯಾವ್ದು ಸುಳ್ಳು ವಿಜಯ ಲಲಿತಾ? ಅಲ್ಲ, ಮನೇಲಿ ಜಗಳ ಮಾಡ್ಕೊಂಡು ಬಿಟ್ಟು ಬಂದ್ ಮಾತ್ರಕ್ಕೆ 25 ವರ್ಷದಿಂದ ಕೂಡಿ ಬಾಳಿ ಬದುಕಿದ ಅಕ್ಕ ತಂಗಿರ ಸಂಬಂಧ ಮುರಿದೋಗುತ್ತಾ? ಎಷ್ಟೇ ಆಗ್ಲಿ ಇವಳು ನಿಮ್ಮ ಅಕ್ಕ. ಕೆಲವು ಸಲ ಒರಿಜಿನಲ್ ಮಿಸ್ ಆದಾಗ ಜಿರಾಕ್ಸ್ ಇಟ್ಕೊಂಡು ನಾವು ಮ್ಯಾನೇಜ್ ಮಾಡ್ತೀವಲ್ವಾ, ಈಗ ನಡೀತಾ ಇದೆ ಅದು. ಏನು ಮಾತಾಡ್ತಾ ಇದೀಯಾ? ಇದರಲ್ಲಿ ಯಾರು ಒರಿಜಿನಲ್, ಯಾರು ಜೆರಾಕ್ಸ್? ಅವಳೇ ಜೆರಾಕ್ಸು. ಹೌದು, ನಾನೇ ಜೆರಾಕ್ಸು, ಅವಳೇ ಒರಿಜಿನಲ್ಲು. 25 ವರ್ಷಗಳ ಕಾಲ ನನ್ನನ್ನು ಸಾಕಿ ಬೆಳೆಸಿದ ನಮ್ಮ ಅಪ್ಪ ಅಮ್ಮನ ಪ್ರೀತಿನ ಮರ್ತ್ಬಿಟ್ಟು ಬಂದಲ್ಲ, ನಾನೇ ಜೆರಾಕ್ಸು. ಸ್ವಾರ್ಥಕ್ಕೂ ತಂಗಿನೇ ಮರ್ತು ಬಂದ ನಾನೇ ಜೆರಾಕ್ಸು. ಈಗಲೂ ಅವಳು ನೋಡ್ಕೊಂಡು ನಾನು ಹೋಗಿಲ್ಲ, ನನ್ನ ನೋಡ್ಕೊಂಡು ಅವಳು ಬಂದಿದ್ದಾಳೆ. ಆದ್ಮೇಲೆ ಅವಳ ಪ್ರೀತಿನೇ ಒರಿಜಿನಲ್, ನನ್ನ ಪ್ರೀತಿನೇ ಜೆರಾಕ್ಸು. ಲಲಿತಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಜಯ, ಪ್ಲೀಸ್ ಅಳ್ಬೇಡ, ಸಮಾಧಾನ ಮಾಡ್ಕೋ. ನಿನ್ ಮನ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಈ ಹುಡುಗಿ ಎಂತ ಕಷ್ಟದ ಪರಿಸ್ಥಿತಿಲಿ ಮನೆಗೆ ಬಂದು ಸೇರ್ಕೊಂಡ್ಲು ಗೊತ್ತಾ? ಅಲ್ಲ ಮಾವ, ಈ ಅಕ್ಕ ತಂಗಿರ ಸಂಬಂಧ ಒಂದಾಗಬೇಕು ಅಂತಂದ್ರೆ 1-2 ನಿಮಿಷ ನಾನು ಇವಳ ಹತ್ರ ಮಾತಾಡ್ಲೇಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. 1-2 ಮಿನಿಟ್ಸ್ ಪ್ಲೀಸ್. ನಡಿ ನಡಿ ನಡಿ. ಎಲ್ಲಿಗೆ? ಅವಳು ಯಾರು ಯೋಗಿ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ನೋಡು, ನೀನೇನೋ ಅವತ್ತು ನಿನ್ ಪಾಡಿಗೆ ನೀನು ನಡು ರಾತ್ರಿ ನನ್ನ ಬಿಟ್ಟು ಹೊಟ್ಟೋದೆ. ನಮ್ಮ ಮನೆಯವರೆಲ್ಲ ನಿನ್ನ ಹೆಂಡತಿನ ನೋಡ್ಬೇಕು ಅಂತ ಬಂದ್ರು. ನಾನು ಯಾರನ್ನ ಅಂತ ತೋರಿಸ್ಲಿ? ಆಮೇಲೆ ನಾನು ಲಕ್ಷ್ಮಿ ಸೇರ್ಕೊಂಡು ಇವಳನ್ನ ಸೆಟ್ ಮಾಡಿದ್ದು. ಇವಳೊಬ್ಬಳು ನಟಿ, ನನ್ನ ಹೆಂಡತಿ ತರ ಆಕ್ಟ್ ಮಾಡಕ್ ಬಂದಿದ್ದಾಳಷ್ಟೇ. ಈಗ ನಾನ್ ಬಂದಲ್ಲ, ಎಲ್ಲ ಸತ್ಯ ಹೇಳ್ಬಿಡಿ. ಹಂಗೆ ಹೇಳಕ್ ಆಗಲ್ಲಮ್ಮ. ಯಾಕೆ? ಯಾಕೆ ಅಂದ್ರೆ ಅವಳು 1000 ರೂಪಾಯಿಗೆ 5000 ರೂಪಾಯಿ ಆಕ್ಟಿಂಗ್ ಮಾಡಿ ಎಲ್ಲರನ್ನೂ ನಂಬಿಸ್ಬಿಟ್ಟಿದ್ದಾಳೆ. 25 ವರ್ಷದಿಂದ ಜೊತೆಗೆ ಇದ್ದೀರಾ, ನಮ್ಮದೇ ಇರ್ತಾಳ? ಅಕ್ಕ, ನೀನ್ ಎಂತ ಪರಿಸ್ಥಿತಿಲಿ ಮನೆಗೆ ಬಂದೆ ಅಂತ ನನಗೀಗ ಅರ್ಥ ಆಯ್ತು. ನನ್ ಕ್ಷಮಿಸ್ಬಿಡಕ್ಕ. ಲಲಿತಾ, ಲಲಿತಾ, ಈ ನಿಮ್ಮ ಅಕ್ಕನ ಬಗ್ಗೆನೇ ಕೊರಗ್ತಾ ಇರ್ತೀಯ ಅಂತ ಊಟನಾದ್ರೂ ಮಾಡೋದಲ್ವಾ? ಲಲಿತಾ, ಮರ್ತೋಯ್ತಾ ನಿನಗೆ ನಾವು ಆಡಿದ ಮರ್ಕೋತಿ ಆಟ? ಜಯ, ಅಯ್ಯೋ ಲಕ್ಸು, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಆ ಲಲಿತಾ ಬಂದ್ಬಿಟ್ಲು ಗೊತ್ತಾ? ಏನು ಯಾಕೆ ಮುಖ ಮುಚ್ಕೊಂಡಿದ್ದೀರಾ? ಏನಾದ್ರು ಮಾತಾಡಿ. ಕಾರ್ಲ್ ಮಾರ್ಕ್ಸ್ ಯಾರು ಅಂತ ನನಗೆ ಗೊತ್ತಾಗೋಯ್ತು. ನಾನು ಚೇಂಜ್ ಆಗಿಬಿಟ್ಟೆ. ಡೇಟ್ ರಿತಿಕ್ ರೋಷನ್ ತರನೇ ಇದ್ದೀರಾ. ಲಕ್ಷ್ಮಿ, ಲಕ್ಷ್ಮಿ, ನಿಮ್ಮ ಫ್ರೆಂಡ್ ತೋರಿಸಿ, ಸ್ವಲ್ಪ ಹೊಟ್ಟೆ ಹೊರ್ಕೊಳ್ಳಿ. ಲಕ್ಷ್ಮಿ. ಏನೋ ಇದು? ಬದಲಾವಣೆ ಅನ್ನೋ ಒಂದು ಪದ ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲ ಬದಲಾಗುತ್ತಂತೆ. ಬಂದಮ್ಮ. ನೋಡ್ಕೊಂಡು ಹೋಗ್ಬಾರ್ದಾ? ಸಾರಿ.
ಇವಳು ಯಾಕೆ ಹಿಂಗೆ ಗಾಬರಿಯಿಂದ ಓಡೋಗ್ತಿದ್ದಾಳೆ? ಸರಿ ನೀ ಸ್ಟೇಷನ್ಲಿರು, ಬೇಕು ಅಂದ್ರೆ ಸಂಜೆ ಫೋನ್ ಮಾಡ್ತೀನಿ. ಲೇ, ಅದು ಎಸ್ ಪಿ ರಾಘವನ್ ಅಲ್ವಾ? ಓಕೆ ಸಿಗುದೆ ರೆಡಿ. ಅವ್ರ ಮನೆ ಇದ. ಹೇ, ಗೊತ್ತಾಯ್ತು ಕಣ ಯಾಕೆ ಓಡೋದ್ಲು ಅಂತ. ಅವ್ರ ಹತ್ರ ಯಾವುದೋ ಲಾಡ್ಜ್ ಕೇಸಲ್ಲಿ ಸಿಕ್ಕಾಕೊಂಡಿರ್ಬೇಕು. ನೋಡಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಓಡೋಗ್ತಿದ್ದೆ. ಅವಳ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಅವಳು ಅಪ್ಪಟ ಬಂಗಾರ. ನೀನೇನ್ ಉಜ್ಜು ನೋಡಿದ್ಯಾ? ಹುಚ್ಚಿನೋ? ಪೊಲೀಸ್ನವ್ರನ್ನ ನೋಡಿ ಓಡೋಗಿದ್ದಾಳೆ ಅಂತಂದ್ರೆ ಡೌಟೇ ಇಲ್ಲ, ಅವಳು ಗ್ಯಾರಂಟಿ ಐಟಮ್. ಆಮೇಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿನೇ. ತಗೊಳ್ಳಿ. ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಕೆಟ್ಟದಾಗಿದೆ. ಹೌದು, ಯಾಕೆ ಅಷ್ಟು ಗಾಬರಿಯಿಂದ ಓಡೋದೆ? ಹೋ, ಅದ ಗಿಡಕ್ಕೆ ನೀರು ಬಿಡ್ತಾ ಇದ್ದೆ ಅಲ್ವಾ, ಎದುರುಗಡೆ ಮನೆಗೆ ಯಾರೋ ಬಂದಂಗಾಯ್ತು. ಮೋಸ್ಟ್ಲಿ ಅಪ್ಪ ಮಗಳೇ ಇರಬೇಕು ಅನ್ಸುತ್ತೆ. ಅವ್ರನ್ನ ನೋಡ್ತಾ ಒಲೆ ಮೇಲೆ ಹಾಲಿಟ್ಟಿದ್ದೆ ಮರ್ತೋಯ್ತು. ಸದ್ಯ ಹಾಲು ಹೋಗ್ಲಿಲ್ಲ. ಇವಾಗ ಗೊತ್ತಾಯ್ತಾ ಅಪ್ಪಟ ಬಂಗಾರ ಅಂತ? ಏನು ಬಂಗಾರ ಕೊಡಿಸ್ತೀರಾ? ಹೋಗೆ. ಅವ್ನು ಕೊಡ್ಸಲ್ಲ, ನೀವು ಒಳಗಡೆ ಹೋಗು. ಕಾಫಿ ಸೂಪರ್. ಕಾಫಿ ಕಾಫಿ ಎಲ್ಲ ಕೊಣೋ, ಟೀ. ಅಪ್ಪ, ನಾವು ಬರುವಾಗ ಎದುರುಗಡೆ ಮನೆಯವರು ಅಬ್ಸರ್ವ್ ಮಾಡ್ತಾ ಇದ್ರು. ಫಸ್ಟ್ ಆ ಮನೆಯಿಂದಾನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ. ಯೋಗಿ, ಪ್ಲೀಸ್. ಸರಿ ಕಣ್ ಮುಚ್ಕೋ. ಏಯ್ ಕಳ್ಳಿ, ಎಲ್ಲಿ ಹೋಗ್ತಾ ಇದ್ಯಾ? ನಾನ್ ಬಿಡಲ್ಲ ನಿನ್ನ. ಬಿಡಲ್ಲ. ಅಷ್ಟು ಸುಲಭ ಬಿಟ್ಬಿಡ್ತೀನಾ? ಕಿರ್ಚ್ಕೋತೀನಿ. ನನ್ನ ಹೆಂಡತಿ ಇದ್ದಿದ್ರೆ. अरे आप आओ ना, क्या सोच रहे हो? योगी आओ ना, हुक डालो ना, आओ ना योगी, हुक डालो ना प्लीज. ನನ್ನ ಹೆಂಡತಿ ಸತ್ತಾಗ್ಲಿಂದ ಹುಕ್ ಹಾಕ್ಲೂ ಇಲ್ಲ, ತೆಗಿಲೂ ಇಲ್ಲ. आप हुक डालो तो कुछ गलत नहीं होगा. आओ ना योगी प्लीज. ಎಲ್ಲ ಓಕೆ, ಈ ಎಲೆ ಏನು ತಿನ್ನಕ್ಕೆ? ಫ್ಲೂಟ್ ಯಾಕೆ? ಅಲ್ಲ ಎಲೆ. आप कौन है? आप कौन है? योगी योगी आप कौन है? चोर 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 मामा मामा मामा. ಯಾಕೆ ಬರ್ತಾ ಇದ್ಯಾ? ಏನಾಯ್ತು ರೂಮಲ್ಲಿ? ಯಾರು? ನೋ 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 ವೇಟ್ 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 ವೇಟ್. ಅದು ರೂಮಲ್ಲಿ ಅಂತದೇನು ನಡೆದಿಲ್ಲ ಸರ್. ಇವರು ಬ್ರಾ ಹುಕ್ ಹಾಕೊಳಕ್ಕೆ ಒದ್ದಾಡ್ತಾ ಇದ್ರು. ನಾನು ಹುಕ್ ಹಾಕಿ ಹೆಲ್ಪ್ ಮಾಡ್ತಾ ಇದ್ದೆ, ಬೇರೆ ಏನೂ ಇಲ್ಲ. ಯೋಗಿ ಲಕ್ಷ್ಮಿ, ಯಾರೋ ಮನೆ ಬಿಟ್ಟಿದ್ದಾರೆ. ಏನಾಯ್ತು? ಪೊಲೀಸಿಗೆ ಫೋನ್ ಮಾಡೋ ಮೊದಲು. ಅಯ್ಯೋ ಮಾಮ, ಇವರೇ ಪೊಲೀಸು, ಎಸ್ ಪಿ. ಏನಾಯ್ತು ಜಯ? ಯಾಕೆ ಅಳ್ತಾ ಇದ್ಯಾ? मैंने सोचा आप मेरे पीछे थे, इसलिए मैंने बोला हुक डालो हुक डालो. उस समय इस बेशरम आदमी ने मुझको हुक डाल दिया. ನಿನ್ನ ಹೆಂಡತಿಗೆ ಹುಕ್ ಹಾಕಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ. ಅಯ್ಯೋ ಮಾಮ, ವೆಯ್ಟ್, ನಾನು ಹುಕ್ ಹಾಕಿರೋದು ಅವ್ರ ಹೆಂಡತಿಗಲ್ಲ, ಇವ್ರಿಗೆ. ಅವಳೆ ಕಣೋ ಹೆಂಡತಿ. ಮತ್ತೆ ಇವರು ಇವಳು ತಂಗಿ. ಇವ್ರ ತಂಗಿ. ಓ, ಏನ್ ಸರ್ ಇದು? ನಿಮ್ಮನ್ನ ತುಂಬಾ ಡೀಸೆಂಟ್ ಅಂತ ಅನ್ಕೊಂಡಿದೆ. ಸಂಸಾರಸ್ತು ಮನೆಗೆ ಬಂದು ಈ ರೀತಿ ಅಸಭ್ಯವಾಗಿ ನಡ್ಕೊಂಡಿದ್ರಲ್ಲ, ನಾಚಿಕೆ ಆಗ್ಬೇಕು. ಅಯ್ಯೋ ಇಲ್ಲ ಸರ್, ಯಾವುದೋ ಮಿಸ್ಸಿಂಗ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಅಂತ ಬಂದಿದ್ದು. ಅಷ್ಟರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಇಲ್ಲಿ ನೋಡಿ, ಇವರು ಶ್ರೀಕಂಠಯ್ಯ ಅಂತ. ಇವರೇ ಮಿಸ್ ಆಗಿರೋದು. ಶ್ರೀಕಂಠಯ್ಯ ಎಲ್ಲಿ ತೋರಿಸಿ. ಇವ್ ನಮ್ಗೆ ಚೆನ್ನಾಗಿ ಗೊತ್ತಲ್ಲ. ಯಾವತ್ತಿಂದ? ಈಗ ಒಂದು ವಾರದಿಂದ. ನೀವು ಯಾರಾದರೂ ಇವ್ರನ್ನ ನೋಡಿದ್ರೆ ನನಗೆ ಇನ್ಫಾರ್ಮ್ ಮಾಡಿ, ಓಕೆ? ಶ್ರೀಕಂಠಯ್ಯನ ಈ ಹೆಸರೆಲ್ಲೋ ಕೇಳಿದ್ದೀನಲ್ಲ. ಆ ಲಕ್ಷ್ಮಿ, ಅವತ್ತು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ರಿ. ಅವ್ರ ಹೆಸರು ಶ್ರೀಕಂಠಯ್ಯ ತಾನೆ? ಏನು? ಯಾವಾಗ? ಎಲ್ಲಿ? 2 days ಬ್ಯಾಕ್ ಡೈನಿಂಗ್ ಟೇಬಲ್ ಅಲ್ಲಿ. ಅವರು ಪಕ್ಕದ ದೇವಸ್ಥಾನ ಪೂಜಾರಿ ಹೆಸರು, ಅವ್ರ ಹೆಸರು ಕೂಡ ಶ್ರೀಕಂಠಯ್ಯ ಅಂತ. ಅವರೇ ಅವರು. ಓಕೆ ಓಕೆ. ಎನಿವೆ, ಯಾರಾದರೂ ಎಲ್ಲಾದ್ರೂ ನೋಡಿದ್ರೆ ಪ್ಲೀಸ್ ಇನ್ಫಾರ್ಮ್ ಓ, ಮಾಡಿ. ಆಯ್ತು ಸರ್. ಏ ಲಕ್ಷ್ಮಿ, ನಿಲ್ಲೋ. ಆ ಎಸ್ ಪಿ ಹುಡುಕ್ತಾರೆ ಕ್ರಿಮಿನಲ್ಸ್, ನಾವೇ ಕಣೋ. ಏನೋ ಮಾಡೋದು? ತಲೆ ಕೆಡಿಸ್ಕೋಬೇಡ. ಅವನಿರೋದೇ ನಮ್ಮ ಮನೆ ಎದುರುಗಡೆ. ಹೇಗಾದ್ರೂ ಮಾಡಿ ಅವನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಣ. ಅವನೇನು ಇನ್ವೆಸ್ಟಿಗೇಷನ್ ಮಾಡಿದ್ರು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಗ ಆರಾಮಾಗಿ ತಪ್ಪಿಸ್ಕೋಬಹುದು. ಕರೆಕ್ಟ್. ಈಗಲೇ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ. ನಿಂತ್ಕೋ. ಸೊಪ್ಪು ಸದೆ ಇಟ್ಕೊಂಡು ಹುಲಿನ ಅಷ್ಟು ಸುಲಭವಾಗಿ ಬಳಸಕ್ಕಾಗಲ್ಲ ಕಣೋ. ಅದಕ್ಕೇನಿದ್ರು ಕೊಬ್ಬಿದ ಕುರಿನೇ ಬೇಕು. ನಮಸ್ತೆ. ಜಯ, ಒಳಗ್ ಬನ್ನಿ ಜಯ. ಯಾಕೆ ಇಲ್ಲೇ ನಿಂತಿದ್ದೀರಾ? ಕ್ಷಮಿಸಿದ್ದೀನಿ ಅಂದ್ರೆ ಮಾತ್ರ ಬರ್ತೀನಿ.
ನೋಡಿ, ನನ್ನ ಗಂಡ ಒಬ್ಬ ಅನುಮಾನದ ಪ್ರಾಣಿ. ಬೆಳಗ್ಗೆ ಅದಕ್ಕೆ ಕಿರ್ಚ್ಕೊಂಡೆ, ಸಾರಿ. ಗೊತ್ತು ಜಯ, ನೀನು ಆ ಮನೇಲಿ ಸಂತೋಷವಾಗಿಲ್ಲ ಅಂತ ನನಗಾಗಲೇ ಗೊತ್ತಾಯ್ತು. ಪಕ್ಕದ ರೂಮಲ್ಲಿ ನಿನ್ನ ತಂಗಿ ಜೊತೆ ಸರ್ಸಾಡಿ ನಿನ್ನ ಮೇಲೆ ಸಂದೇಹ ಪಡ್ತಾನ ರಾಸ್ಕಲ್. ಗೊತ್ತು, ಏನು ಮಾಡೋಕ್ಕಾಗತ್ತೆ. ಈ ಮಣ್ಣಿನೆಲ್ಲ ಹೆಣ್ಮಕ್ಳ ಥರ ಗಂಡ ಎಷ್ಟೇ ಚಿತ್ರವದೆ ಕೊಟ್ಟರು ಕುರುಡಿ ಹಾಕಿರ್ಬೇಕು. ನೀನು ಕುರುಡಿ ಆಗ್ಬೇಕಾಗಿಲ್ಲ ಜಯ, ನಿನಗೆ ನಾನು ಕಣ್ಣಾಗಿರ್ತೀನಿ. ಥ್ಯಾಂಕ್ಸ್. ಹೌದು, ಇದೇನು ಮದುವೆಲೋದು ಪಿಪಿನ ಮುಂದ್ಗಡೆದೇ ಇಲ್ಲ? ಇದಾ ಡಬಲ್ ಬ್ಯಾರಲ್ಲು. ನನ್ನ ಹೆಂಡತಿ ಇದ್ದಾಗ ಬೇಟೆ ಆಡಕ್ಕೆ ಅಂತ ಉಪಯೋಗಿಸ್ತಾ ಇದ್ದೆ. ನನ್ನ ಹೆಂಡತಿ ಹೋದ್ಮೇಲೆ ಕೆಲಸನೇ ಇಲ್ಲದೆ ತುಕ್ಕಿಡ್ದೋಗಿತ್ತು. ನಾನು ಹಿಂಗೆ ಬೆಳಗ್ಗೆ ಹುಕ್ಕಾಕಿದ್ನಲ್ಲ, ಆಗಿಂದ ಇದನ್ನ ಯಾಕೋ ಒರೆಸ್ಬೇಕು ಅನ್ನಿಸ್ತು, ಅದಕ್ಕೆ ಒರೆಸ್ತಾ ಇದ್ದೀನಿ. ಬೆಳಗ್ಗೆ ನೀವು ನನ್ನ ಟ್ಯಾಟೋ ನೋಡ್ಬಿಟ್ಟು ಬಾಳೆ ಎಲೆ ಊಟ ಮಾಡೋದಕ್ಕೆ ಫ್ಲೂಟ್ ಯಾಕೆ ಅಂತ ಒಂದು ಬುದ್ಧಿವಂತಿಕೆ ಪ್ರಶ್ನೆ ಕೇಳಿದ್ರೆ, ಊಟ ಮಾಡಿದ್ಮೇಲೆ ಒಂದು ಇಂಪಾದ ಸಂಗೀತನ ನುಡಿಸೋದಕ್ಕೆ. ನೋಡಿ, ಇವತ್ತು ನಮ್ಮ ಮನೇಲಿ ಒಂದು ಪಾರ್ಟಿ ಇದೆ, ಅದಕ್ಕೆ ರೇಖಂತಾನೆ ಬಂದೆ. ಖಂಡಿತ ಬರಬೇಕು. ಓ, ಖಂಡಿತ ಬರ್ತೀನಿ. ಅಪ್ಪ, ಯಾರ ಜೊತೆ ಮಾತಾಡ್ತಿದ್ದೀರಾ? ಜಯ ಅಮ್ಮ. ಜಯ ಅಮ್ಮನಾ? ಬಾ, ನಮ್ಮ ಮಗಳು ನೋಡೋಣ. ನಮ್ಮ ಮಗಳ? ಇಲ್ಲಿ ನಾನು ನನ್ನ ಮಗಳು ಇಬ್ಬರೇ ಇರೋದು. ಏನಮ್ಮ ಮಾಡ್ತಾ ಇದೆಯಾ ಇಲ್ಲಿ? ಏನೂ ಆಗಿಲ್ಲ. ನಾನು ಅವ್ರ ಜೊತೆಗೆ ಬಿದ್ದೆ. ಅಯ್ಯೋ, ಇವ್ರು ನಮ್ಮ ಮನೆ ಗೆಸ್ಟ್, ಅದಕ್ಕೆ ಫಸ್ಟ್. ನೀನ್ ನೆಕ್ಸ್ಟ್.